ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಳಿಯಂದ್ರೆ ಬಾಬಾ, ಆರಾಮಾಗಿದ್ದೀರಾ? ನಾನು ಆರಾಮಾಗಿ ಖುಷಿಯಾಗಿದ್ದೀನಿ. ಏನೋ ಎತ್ವಾಸ ಐತೆ, ಗೊತ್ತಾಯ್ತಿಲ್ವಲ್ಲ ಅಳಿಯಂದ್ರೆ. ಬಾಬಾ, ಮನೆಯೆಲ್ಲ ಹೊಂದ್ಕೊತ ತಮಗೆ? ನನಗೆ ಆ ಮನೆಗಿಂತ ಈ ಮನೆನೇ ಇಷ್ಟ. ನನ್ನ ಮಗ ಹೇಳ್ತಿದ್ದ ನೀವು ಫಾರಿನ್ ದೇಶದಾಗೆ ಓದಿದ್ದಂತೆ. ಏನು ಓದಿದ್ದು? ಯಾವ ದೇಶದಾಗೆ? ಯಾರ ಹತ್ರನೂ ಏನು ಹೇಳಬಾರ್ದು ಅಂತ ರಾಣಿ ಹೇಳ್ಕೊಟ್ಟಿದ್ದಾಳೆ. ನಾನು ಏನು ಹೇಳಲ್ಲ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ನಾನೇ ತಪ್ಪು ತಿಳ್ಕೊಂಡಿದ್ದೀನ? ಗೊತ್ತಾಯ್ತಿಲ್ವಲ್ಲ. ಅವ್ವ ತಾಯಿ ಏನೂ ಅರ್ಥ ಆಯ್ತಿಲ್ವಲ್ಲ ಅಳಿಯಂದ್ರೆ. ಬಾಬಾ, ರಾಣಿ ನಂತವ ಎಲ್ಲ ಹೇಳಿದ್ರು, ಅದಕ್ಕೆ ನಿಮ್ಮ ತವ ಕೇಳ್ತಿದ್ದೀನಿ. ಓ ಹೌದಾ? ಹಾಗಿದ್ರೆ ನಾನು ಎಲ್ಲ ನಿಜಾನೂ ಹೇಳ್ತೀನಿ. ನಾನು ಏನೂ ಓದಿಲ್ಲ, ಫಾರಿನ್ ಎಲ್ಲ ಏನೂ ಗೊತ್ತೇ ಇಲ್ಲ. ನಾನು ನೋಡಿರೋದು ಎರಡೇ ಊರು, ಒಂದು ಮಾಸ್ತಿ ಕೊಪ್ಲು, ಇನ್ನೊಂದು ಮಾರಿಗುಡಿ. ನಾನು ಇವಾಗ ಓದೋದು ಬರೆಯೋದು ಎಲ್ಲ ಕಲಿತಾ ಇದ್ದೀನಿ. ಪಾಪು ಎಲ್ಲ ಹೇಳ್ಕೊಡ್ತಾ ಇದ್ದಾಳೆ. ಎ ಫಾರ್ ಆಪಲ್, ಬಿ ಫಾರ್ ಬಾಲ್. ನಿಮ್ಮ ಹೆಸರು ಹೇಳ? ಎಸ್ ಫಾರ್ ಶಂಕರ. ನಾನು ಸರಿಯಾಗಿ ಹೇಳ್ಬಿಟ್ಟೆ. ನಮ್ಮ ಗುರು ಮನಸ್ಸಲ್ಲಿ ಇಷ್ಟೆಲ್ಲ ನೋವು ಇಟ್ಕೊಂಡ್ರು ಎಲ್ಲರೂ ನಗಿಸ್ತಾ ಇರ್ತಾಳೆ. ಅವ ಮಕ್ಕಳವ, ನನ್ನ ಗುರು ಜೀವನ ಹಿಂಗಾಯ್ತದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ರಾಣಿ, ಸಂದಾಗಿದ್ದೀನವ? ಅಯ್ಯ ಅಪ್ಪಯ್ಯ, ಇದ್ಯಾಕೆ ಹಿಂಗೆ ಕೇಳ್ತಿದ್ಯಾ? ಹೇಳವ, ನೀನು ಸಂದಾಗಿದ್ದೀಯಾ? ಅಯ್ಯೋ ಅಪ್ಪಯ್ಯ, ನನ್ನ ಚಂದನ ಕೇಳ್ಬೇಕಾ? ನಮ್ಮ ಆಸ್ತಿ ಕೊಪ್ಪಳಿಗೆ ನಮ್ಮದೇ ದರ್ಬಾರು ಅಂತೀನಿ. ಅದ್ರಲ್ಲೂ ನನ್ನ ಗಂಡ ಅಂತೂ ದೊರೆ ಆಗಿ ಸಂದಾಗಿದ್ದೀಯನವ? ಅಪ್ಪಯ್ಯ, ಇದ್ಯಾಕೆ ಹಿಂಗೆ ಕೇಳ್ತಿದ್ಯಾ? ಸಂದಾಗಿದ್ದೀಯ ಮಗ? ಅಪ್ಪಯ್ಯ, ನನ್ನ ಸಂದಾಗಿ ಇವನಿ ಅಂತ ಹೇಳ್ತಾನೆ ಇವನಿ, ಆದ್ರೂ ಕೇಳ್ತಿದ್ಯಲ್ಲ. ನನ್ನ ಮಗಳು ಯಾರ ಹತ್ರನೂ ಸುಳ್ಳು ಹೇಳೋಕ್ಕಿಲ್ಲ. ಅದರಲ್ಲೂ ಅವಳ ಅಪ್ಪ ಏನತ್ರ ಸುಳ್ಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಮಗಳೇ? ಅಪ್ಪಯ್ಯ, ನಾನು ಯಾಕೆ ನಿಂತವ ಸುಳ್ಳು ಹೇಳೋಣ? ನನ್ನ ಗಂಡ ರಾಜ, ನಾನು ಅವ್ರಿಗೆ ರಾಣಿ. ನನ್ನ ಗಂಡ ಪಾರಿನಲ್ಲಿ ಓದವ್ರೆ, ಬುದ್ಧಿವಂತರು, ವಿದ್ಯಾವಂತರು. ಇಂಥವ್ರ ಜೊತೆ ನೆಮ್ಮದಿಯಾಗಿಲ್ದೆ ಇನ್ನೆಂಗಪ್ಪಯ್ಯ ಇರೋಕ್ಕಾಯ್ತದೆ? ಫಾರಿನಲ್ಲಿ ಓದ್ಕೊಂಡ್ಬಂದವ್ರ ಬುದ್ಧಿನೇ ಇಲ್ಲದೆ ಇರೋ ಗಂಡಂತವ ಯಾವ ಸಂತೋಷ ಕಾಣ್ತಿದ್ಯವ?
ರಾಣಿ, ನೀನು ಮಾವನ ಜೊತೆ ಮಾತಾಡ್ತಾ ಇದೀಯಾ? ಆಗ್ಲೇ ಮಾವ ನನ್ನ ಹತ್ರ ಏನೇನೋ ಕೇಳಿದ್ರು. ನೀನು ಅವ್ರಿಗೆ ಎಲ್ಲ ಹೇಳಿದೀಯಂತೆ. ಅದಕ್ಕೆ ನಾನು ಅವ್ರಿಗೆಲ್ಲ ನಿಜನೂ ಹೇಳ್ಬಿಟ್ಟೆ. ಓದಿರೋರು ಬುದ್ಧಿವಂತರು ಕ್ಷಣಕ್ಕೊಂದು ಸುಳ್ಳು ಹೇಳ್ತಾರೆ. ಆದರೆ ಮಗಿನಂತವರು ಎಂಥ ಸಂದರ್ಭ ಬಂದರು ನಿಜನೇ ಹೇಳ್ತಾರೆ. ಅಪ್ಪಯ್ಯ, ಏನವ್ವ ಇದು? ಅಯ್ಯೋ ದೇವ್ರೆ, ಕ್ಷಮಿಸ್ಬಿಡಪ್ಪಯ್ಯ. ನೀನ್ ತವ ಸುಳ್ಳು ಹೇಳ್ಬೇಕು ಅಂತ ಹಿಂಗ್ ಮಾಡ್ಲಿಲ್ಲಪ್ಪಯ್ಯ. ಆದ್ರೆ ಪರಿಸ್ಥಿತಿ ಹಿಂಗ ಆಗೋಯ್ತು. ನಿನ್ ತಮ್ಮಯ್ಯ ಅಂತೀನಿ, ಈ ವಿಷಯ ಯಾರಿಗೂ ಹೇಳ್ಬೇಡ. ಇವತ್ತು ಈ ವಿಷಯ ಇಲ್ಲಿ ನಡೆದೇ ಇಲ್ಲ, ನಿನಗೇನು ಗೊತ್ತೇ ಇಲ್ಲ ಅನ್ನಂಗಿದ್ಬಿಡಪ್ಪಯ್ಯ. ನನ್ನ ಗಂಡ ಆದಷ್ಟು ಬೇಗ ಸರಿ ಹೋಯ್ತಾರೆ. ಈಗ ಅವರು ಓದೋದನ್ನ ಕಲ್ತವ್ರೆ, ಬರೆಯೋದನ್ನು ಕಲಿತವ್ರೆ. ಇನ್ನು ಸ್ವಲ್ಪ ದಿನ ಆಟೆಯ ಅವರು ಎಲ್ರ ತವ ಹುಷಾರಾಯ್ತಾರೆ. ಆದ್ರೆ ಅಪ್ಪಯ್ಯ, ಕೈ ಮುಗಿತೀನಿ, ಈ ವಿಷಯ ಹೊರಗಡೆ ಹೇಳಿದ್ರೆ ಅಣ್ಣ ಎತ್ತನೆ ಮುಡ್ಕೊಂಡ್ಬಿಡ್ತಾನೆ. ಹೇಳ್ಬೇಡ ಕಣಪ್ಪಯ್ಯ, ಹೇಳ್ಬೇಡ. ಅಪ್ಪಯ್ಯ, ಅದು ಅಲ್ದೆ ಇವ್ರು ಬುದ್ಧಿ ಇಲ್ಲ ಅಂತ ಯಾರು ಹೇಳಿದ್ದು? ನನ್ನ ಒಳ್ಳೆ ರಾಣಿ ಹಂಗೆ ನೋಡ್ಕೊತವ್ರೆ, ಗೊತ್ತಾ? ಮಾವ, ಯಾಕೆ ಅಳ್ತಾ ಇದ್ದೀರಾ? ಅಳ್ಬಾರ್ದು. ಮನಸ್ಸಲ್ಲಿ ಒಳ್ಳೆ ಬುದ್ಧಿ ಇದ್ರೆ ಎಲ್ಲನೂ ಒಳ್ಳೆಯದಾಗುತ್ತಂತೆ. ನಾನು ರಾಣಿಗೆ ಹೊಡಿಯಲ್ಲ, ಬೈಯಲ್ಲ, ಏನೂ ಮಾಡಲ್ಲ. ಜಾಸ್ತಿ ಇಷ್ಟಪಡ್ತೀನಿ. ಇಷ್ಟು 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 ಇಷ್ಟಪಡ್ತೀನಿ ನಾನು. ಅಮ್ಮ ಹೇಳ್ಕೊಟ್ಟಿದ್ದಾಳೆ, ರಾಣಿ ನನಗೆ ದೇವತೆ ಅಂತೆ, ಗೊತ್ತಾ? ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ಆಯಿತಾ? ನೀವು ಅಳಬಾರ್ದು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ